ವೆಲ್ಕಮ್ ಟು ವೇದ ಕಾಮರ್ಸ್ ಎಜುಕೇಷನ್. ಇವತ್ತಿನ ಕ್ಲಾಸಲ್ಲಿ ನಾವು ಅಕೌಂಟಿಂಗ್ ಸೋರ್ಸಸ್ ಬಗ್ಗೆ ತಿಳ್ಕೊಳ್ಳೋಣ. ಅಕೌಂಟಿಂಗ್ ಆ್ಯಸ್ ಸೋರ್ಸ್ ಆಫ್ ಇನ್ಫಾರ್ಮೇಷನ್, ಮಾಹಿತಿಯ ಮೂಲವಾಗಿ ಲೆಕ್ಕಪತ್ರ ನಿರ್ವಹಣೆ ಅಂತ ಕರಿತೀವಿ. ಅಂದರೆ ವ್ಯವಹಾರದ ಎಲ್ಲ ಆರ್ಥಿಕ ಚಟುವಟಿಕೆಗಳನ್ನು ವ್ಯವಸ್ಥಿತವಾಗಿ ದಾಖಲಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅಗತ್ಯವಿರುವ ಹಣಕಾಸಿನ ವರದಿಗಳನ್ನು ಒದಗಿಸುವ ಒಂದು ಪ್ರಕ್ರಿಯೆ ಅಂತಲೇ ಹೇಳ್ಬೋದು. ಇದು ವ್ಯಾಪಾರದಲ್ಲಿ ಹೇಗೆ ಮಾಹಿತಿಯ ಮೂಲವಾಗಿ ಕಾರ್ಯನಿರ್ವಹಿಸಿದೆ ಅಂತ ನೋಡೋಣ. ಫಸ್ಟ್ ಪಾಯಿಂಟ್ ಒಂದು, ಅಕೌಂಟಿಂಗ್ ಬಿಗಿನ್ಸ್ ವಿತ್ ಐಡೆಂಟಿಫಿಕೇಷನ್ ಆಫ್ ಟ್ರಾನ್ಸಾಕ್ಷನ್ಸ್ ಆ್ಯಂಡ್ ಎಂಡ್ಸ್ ವಿತ್ ದ ಪ್ರಿಪರೇಷನ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಅಂದರೆ ಅಕೌಂಟಿಂಗ್ ಎಂದರೆ ವ್ಯವಹಾರದಲ್ಲಿ ನಡೆದ ಎಲ್ಲ ವಹಿವಾಟುಗಳನ್ನು ಗುರುತಿಸುವುದು, ದಾಖಲಿಸುವುದು ಮತ್ತು ಬುಕ್ಸ್ ಆಫ್ ಅಕೌಂಟ್ಸ್ನಲ್ಲಿ ಕೊನೆಯಲ್ಲಿ ಹಣಕಾಸಿನ ವಿವರಗಳನ್ನು ತಯಾರಿಸುವ ಪ್ರಕ್ರಿಯೆ ಅಂತ ಹೇಳ್ಬೋದು. ಅಂದರೆ ಒಂದು ವ್ಯವಹಾರದಲ್ಲಿ ನಡೆಯುವ ಪ್ರತಿಯೊಂದು ಹಣಕಾಸಿನ ವ್ಯವಹಾರವನ್ನು ಗುರುತಿಸಿ ಅಳೆದು ಮತ್ತು ದಾಖಲಿಸುವ ಒಂದು ಪ್ರಕ್ರಿಯೆ ಅಂತಲೇ ಹೇಳ್ಬೋದು. ಇನ್ನು ಸೆಕೆಂಡ್ ಪಾಯಿಂಟ್ ಬಂದು, ಎವ್ರಿ ಸ್ಟೆಪ್ ಇನ್ ದ ಪ್ರೋಸೆಸ್ ಆಫ್ ಅಕೌಂಟಿಂಗ್ ಜನರೇಷನ್ ಆಫ್ ಇನ್ಫಾರ್ಮೇಷನ್ ಈಸ್ ನಾಟ್ ಆ್ಯನ್ ಎಂಡ್ ಇನ್ ಇಟ್ ಸೆಲ್ಫ್. ಅಂದರೆ ಈ ಪ್ರಕ್ರಿಯೆಯು ಪ್ರತಿಯೊಂದು ಹಂತವೂ ವ್ಯವಹಾರದ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ. ಹೇಗೆ ಅಂದರೆ ಒಂದು ಬಿಸ್ನೆಸ್ನ ಸ್ಥಿತಿಯನ್ನು ತಿಳಿಯಲು, ಪ್ರಾಫಿಟ್ ಆ್ಯಂಡ್ ಲಾಸ್ ಬಗ್ಗೆ ತಿಳಿಯಲು, ಮತ್ತು ಮಾಲೀಕರು ಮತ್ತು ಅದನ್ನು ಯಾರು ಬಳಸ್ತಾರೋ ಬಳಕೆದಾರರಿಗೆ ಮಾಹಿತಿ ನೀಡಲು, ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಥರ್ಡ್ ಪಾಯಿಂಟ್ ನೋಡೋದಾದರೆ, ಇಟ್ ಈಸ್ ಎ ಮೀನ್ಸ್ ಟು ಫೆಸಿಲಿಟೇಟ್ ದಿ ಡಿಸೆಮಿನೇಷನ್ ಆಫ್ ಇನ್ಫಾರ್ಮೇಷನ್ ಅಮಾಂಗ್ ಡಿಫ್ರೆಂಟ್ ಯೂಸರ್ ಗ್ರೂಪ್ಸ್. ಅಂದರೆ ಲೆಕ್ಕಪತ್ರದ ಮೂಲಕ ಸಿಗುವ ಮಾಹಿತಿಯು ಡಿಫ್ರೆಂಟ್ ಯೂಸರ್ ಗ್ರೂಪ್ಗೆ ಉಪಯೋಗ ಆಗುತ್ತೆ ಅಂತ. ಅಂದರೆ ವಿವಿಧ ಜನರಿಗೆ ಉಪಯೋಗ ಆಗುತ್ತೆ. ಯಾರ್ಯಾರಿಗೆ ಹೆಲ್ಪ್ ಆಗುತ್ತೆ ಅಂತ ನೋಡೋದಾದರೆ, ಬಿಸ್ನೆಸ್ ಓನರ್ಸ್, ಇನ್ವೆಸ್ಟರ್ಸ್, ಬ್ಯಾಂಕ್, ಮ್ಯಾನೇಜ್ಮೆಂಟ್. ಅಂದರೆ ಇದರಲ್ಲಿ ಎಕ್ಸ್ಟರ್ನಲ್ ಯೂಸರ್ಸು ಬರ್ತಾರೆ, ಇಂಟರ್ನಲ್ ಯೂಸರ್ಸು ಬರ್ತಾರೆ. ಎಕ್ಸ್ಟರ್ನಲ್ ಯೂಸರ್ಸ್ ಅಂದರೆ ಒಂದು ಬಿಸ್ನೆಸ್ಸಿಂದ ಹೊರಗಡೆ ಇರೋ ಅಂಥವ್ರು. ಯಾರ್ಯಾರು ಬರ್ತಾರೆ ಅಂದರೆ ಕಸ್ಟಮರ್ಸ್, ಕ್ರೆಡಿಟರ್ಸ್, ಇನ್ವೆಸ್ಟರ್ಸ್ ಬರ್ತಾರೆ. ಇನ್ನು ಬಿಸ್ನೆಸ್ ಇಂಟರ್ನಲ್ ಯೂಸರ್ಸ್ ಅಂದರೆ ಬಿಸ್ನೆಸ್ ಒಳಗೆ ಇರುವಂಥ ಯೂಸರ್ಸ್ ಆಗಿರ್ತಾರೆ. ಯಾರ್ಯಾರು ಅಂದರೆ ಮ್ಯಾನೇಜರ್ಸ್, ಎಂಪ್ಲಾಯೀಸ್, ಫೈನಾನ್ಸ್ ಡೈರೆಕ್ಟರ್, ಕೋ ಆಫೀಸರ್ಸು, ಪ್ರೊಡಕ್ಷನ್ ಸೂಪರ್ವೈಸರ್ಸು, ಇವರಿಷ್ಟು ಜನ ಇಂಟರ್ನಲ್ ಯೂಸರ್ಸ್ ಆಗಿರ್ತಾರೆ. ಇವರೆಲ್ಲರಿಗೂ ಅಕೌಂಟಿಂಗಿಂದ ಸಿಗೋ ಇನ್ಫಾರ್ಮೇಷನ್ನು ತುಂಬ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಪಾಯಿಂಟ್ ಬಂದು, ಸಚ್ ಇನ್ಫಾರ್ಮೇಷನ್ ಎನೇಬಲ್ಸ್ ದಿ ಇಂಟರೆಸ್ಟೆಡ್ ಪಾರ್ಟೀಸ್ ಟು ಟೇಕ್ ಅಪ್ರೋಪ್ರಿಯೇಟ್ ಡಿಸಿಷನ್. ಅಂದರೆ ಟೇಕ್ ಅಪ್ರೋಪ್ರಿಯೇಟ್ ಡಿಸಿಷನ್ ಅಂದರೆ ಈ ಮಾಹಿತಿಯ ಆಧಾರದ ಮೇಲೆ ಅವರು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಅಂತಲೇ ಹೇಳ್ಬೋದು. ಇನ್ನು ಲಾಸ್ಟ್ ಪಾಯಿಂಟ್ ಬಂದು, ದಿ ರೋಲ್ ಆಫ್ ಅಕೌಂಟೆಂಟ್ಸ್ ಇನ್ ಜನರೇಟಿಂಗ್ ಅಕೌಂಟಿಂಗ್ ಇನ್ಫಾರ್ಮೇಷನ್ ಈಸ್ ಟು ಅಬ್ಸರ್ವ್, ಸ್ಕ್ರೀನ್ ಆ್ಯಂಡ್ ರೆಕಗ್ನೈಸ್ ಈವೆಂಟ್ಸ್ ಆ್ಯಂಡ್ ಟ್ರಾನ್ಸಾಕ್ಷನ್ಸ್. ಅಂದರೆ ಬಿಸ್ನೆಸ್ನಲ್ಲಿ ಇರುವಂತಹ ಅಕೌಂಟೆಂಟ್ಸ್ ಅಂದರೆ ಲೆಕ್ಕಪತ್ರದ ಕೆಲಸ ಮಾಡುವವರ ಮುಖ್ಯ ಕೆಲಸ ಏನಾಗಿರುತ್ತೆ ಅಂದರೆ ಅಕೌಂಟಿಂಗ್ ಇನ್ಫಾರ್ಮೇಷನ್ ಈಸ್ ಟು ಅಬ್ಸರ್ವ್ ಅಂದರೆ ವ್ಯವಹಾರಗಳನ್ನು ಗಮನಿಸುವುದು, ಮತ್ತು ಸ್ಕ್ರೀನ್ ಆ್ಯಂಡ್ ರೆಕಗ್ನೈಸ್ ಈವೆಂಟ್ಸ್ ಆ್ಯಂಡ್ ಟ್ರಾನ್ಸಾಕ್ಷನ್ಸ್ ವ್ಯವಹಾರಗಳನ್ನು ಪರಿಶೀಲಿಸುವುದು ಮತ್ತು ದಾಖಲಿಸುವುದು ಮತ್ತು ಅವುಗಳನ್ನು ಅರ್ಥ ಮಾಡಿಕೊಳ್ಳುವುದು ಈ ಅಕೌಂಟೆಂಟ್ಸ್ನ ಮುಖ್ಯ ಕೆಲಸ ಆಗಿರುತ್ತೆ. ಇದಿಷ್ಟು ಸೋರ್ಸಸ್ ಆಫ್ ಅಕೌಂಟಿಂಗ್. ಇನ್ನು ನೆಕ್ಸ್ಟ್ ನೋಡೋದಾದರೆ, ವೈ ಅಕೌಂಟಿಂಗ್. ನಮಗೆ ಅಕೌಂಟಿಂಗ್ ಏಕೆ ಅಗತ್ಯ ಅನ್ನೋದ್ರ ಬಗ್ಗೆ ತಿಳ್ಕೊತಾ ಹೋಗೋಣ. ಫಸ್ಟ್ ಒನ್ ಬಂದು, ಕೀಪಿಂಗ್ ಟ್ರ್ಯಾಕ್ ಆಫ್ ಮನಿ. ಎವರಿ ಬಿಸ್ನೆಸ್ ಹ್ಯಾಸ್ ಮನಿ ಕಮಿಂಗ್ ಇನ್ ಆ್ಯಂಡ್ ಗೋಯಿಂಗ್ ಔಟ್. ಅಕೌಂಟಿಂಗ್ ರೆಕಾರ್ಡ್ಸ್ ಆಲ್ ಆಫ್ ದಿಸ್ ಸೊ ನಥಿಂಗ್ ಈಸ್ ಲಾಸ್ಟ್ ಆರ್ ಫರ್ಗಟನ್. ಅಂದರೆ ಒಂದು ಬಿಸ್ನೆಸ್ನಲ್ಲಿ ನಡೆಯುವ ಪರ್ಚೇಸ್, ಸೇಲ್, ಇನ್ಕಮ್, ಕಾಸ್ಟ್ ಸರಿಯಾಗಿ ದಾಖಲಿಸಲು ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಆದಾಯ, ನಾವು ಏನು ರೆವಿನ್ಯೂ ಅಂತ ಕರಿತೀವಿ, ಆ್ಯಂಡ್ ಕಾಸ್ಟ್, ಎಕ್ಸ್ಪೆನ್ಸಸ್, ಅದರ ವೆಚ್ಚಗಳು ಮಾಹಿತಿಯನ್ನು ತಿಳಿಯಲು ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಸೆಕೆಂಡ್ ಪಾಯಿಂಟ್ ಬಂದು ಅಂಡರ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್.
ಲಾಭ ಅಥವಾ ನಷ್ಟ ತಿಳಿಯಲು, ಅಂದರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ಬಿಸ್ನೆಸ್ ಪ್ರಾಫಿಟಲ್ಲೈತೋ ಅಥವಾ ಲಾಸಲ್ಲೈತೋ ಅನ್ನೋದು ತಿಳಿಯಲು ಇದು ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಥರ್ಡ್ ಒನ್ ಬಂದ್ಬಿಟ್ಟು ಸಪೋರ್ಟಿಂಗ್ ಡಿಸಿಷನ್ಸ್. ಮ್ಯಾನೇಜರ್ಸ್, ಇನ್ವೆಸ್ಟರ್ಸ್ ಆ್ಯಂಡ್ ಓನರ್ಸ್ ಯೂಸ್ ಅಕೌಂಟಿಂಗ್ ಇನ್ಫಾರ್ಮೇಷನ್ ಟು ಡಿಸೈಡ್. ಅಂದರೆ ನಿರ್ಧಾರ ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಯಾರ್ಯಾರಿಗೆ ಅಂದರೆ ಓನರ್ಸ್ ಯಾರಿರ್ತಾರೆ ಆ್ಯಂಡ್ ಮ್ಯಾನೇಜರ್ಸ್ಗಳಿಗೆ ಆ್ಯಂಡ್ ಇನ್ವೆಸ್ಟರ್ಸ್ಗೆ ಭವಿಷ್ಯದಲ್ಲಿ ಪ್ಲ್ಯಾನಿಂಗ್ ಅಥವಾ ಇನ್ವೆಸ್ಟ್ಮೆಂಟ್ಗಳ ಬಗ್ಗೆ ಸರಿಯಾದ ಡಿಸಿಷನ್ಸ್ ತೆಗೆದುಕೊಳ್ಳಲು ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಯಾವ ರೀತಿ ಅಂದರೆ ಒಂದು ಕಾಸ್ಟ್ ಬಗ್ಗೆ, ಪ್ರಾಡಕ್ಟ್ ಪ್ರೈಸ್ ಬಗ್ಗೆ, ಇನ್ವೆಸ್ಟ್ಗೆ ಮೋರ್ ಮನಿ ಯಾವ ರೀತಿ ಹಾಕಬೇಕು ಅನ್ನೋದ್ರ ಬಗ್ಗೆ ಡಿಸೈಡ್ ಮಾಡೋಕ್ಕೆ ಇದು ಅಕೌಂಟಿಂಗ್ ಅನ್ನೋದು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಫೋರ್ತ್ ಒನ್, ಲೀಗಲ್ ಆ್ಯಂಡ್ ಟ್ಯಾಕ್ಸ್ ರಿಕ್ವೈರ್ಮೆಂಟ್ಸ್. ಗವರ್ನಮೆಂಟ್ಸ್ ರಿಕ್ವೈರ್ ಬಿಸ್ನೆಸಸ್ ಟು ರಿಪೋರ್ಟ್ ಇನ್ಕಮ್ ಆ್ಯಂಡ್ ಪೇ ಟ್ಯಾಕ್ಸಸ್. ಅಕೌಂಟಿಂಗ್ ಎನ್ಶ್ಯೂರ್ಸ್ ರೆಕಾರ್ಡ್ ಆರ್ ಅಕ್ಯುರೇಟ್ ಆ್ಯಂಡ್ ಕಂಪ್ಲೈಂಟ್ ವಿತ್ ರೂಲ್ಸ್. ಅಂದರೆ ತೆರಿಗೆ ಮತ್ತು ಕಾನೂನುಬದ್ಧ ಅಗತ್ಯಗಳಿಗಾಗಿ ನಾವು ಸರ್ಕಾರಕ್ಕೆ ತೆರಿಗೆ ಪಾವತಿಸಲು ಮತ್ತು ಕಾನೂನುಬದ್ಧ ರೆಕಾರ್ಡ್ಸ್ಗಳನ್ನು ಒದಗಿಸಲು ಅಗತ್ಯ ಮಾಹಿತಿಯನ್ನು ಈ ಅಕೌಂಟಿಂಗ್ ಅನ್ನೋದು ನೀಡುತ್ತೆ ಅಂತಲೇ ಹೇಳ್ಬೋದು. ಫಿಫ್ತ್ ಒನ್, ಬಿಲ್ಡಿಂಗ್ ಟ್ರಸ್ಟ್. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಪ್ರಿಪೇರ್ಡ್ ಅಂಡರ್ ಸ್ಟ್ಯಾಂಡರ್ಡ್ ಲೈಕ್ ಗ್ಯಾಪ್ ಆರ್ IFRS allow outsiders to trust the numbers. ಅಂದರೆ ಯಾರಾದರೂ ಫ್ರಾಡ್ ಮಾಡಿದರೆ ಮೋಸ ಮತ್ತು ತಪ್ಪುಗಳನ್ನು ತಡೆಯಲು ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಸರಿಯಾದ ದಾಖಲೆಗಳಿಂದ ಹಣಕಾಸಿನ ಅಕ್ರಮಗಳು ಮತ್ತು ಲೆಕ್ಕದಲ್ಲಿ ಮೋಸ ಮತ್ತು ತಪ್ಪುಗಳನ್ನು ಪತ್ತೆ ಹಚ್ಚಲು ಸಾಧ್ಯವಾಗುತ್ತೆ ಅಂತಲೇ ಹೇಳ್ಬೋದು. ಸಿಕ್ಸ್ತ್ ಒನ್, ಪ್ಲ್ಯಾನಿಂಗ್ ಫಾರ್ ದ ಫ್ಯೂಚರ್. ಅಕೌಂಟಿಂಗ್ ಡಾಟಾ ಹೆಲ್ಪ್ಸ್ ವಿತ್ ಬಜೆಟಿಂಗ್, ಫೋರ್ಕಾಸ್ಟಿಂಗ್ ಆ್ಯಂಡ್ ಲಾಂಗ್ ಟರ್ಮ್ ಪ್ಲ್ಯಾನಿಂಗ್. ಅಂದರೆ ಇನ್ವೆಸ್ಟರ್ಸು, ಕ್ರೆಡಿಟರ್ಸು ಯಾರಿರ್ತಾರೋ, ಅಂದರೆ ಒಂದು ಬಿಸ್ನೆಸ್ಸಿಗೆ ಯಾರು ಹೂಡಿಕೆ ಮಾಡ್ತಾರೋ ಸಾಲದಾತರಿಗೆ ಮಾಹಿತಿ ನೀಡಲು, ಅಂದರೆ ವ್ಯವಹಾರದ ಹಣಕಾಸಿನ ಸ್ಥಿತಿಯನ್ನು ತಿಳಿದುಕೊಂಡು ಇನ್ವೆಸ್ಟ್ಮೆಂಟ್ ಮಾಡಬೇಕೋ ಇಲ್ಲ ಅಂತ ಹೇಳಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕ್ಕೆ ಅಕೌಂಟಿಂಗ್ ಅನ್ನೋದು ಹೆಲ್ಪ್ ಮಾಡುತ್ತೆ. ಅಕೌಂಟಿಂಗ್ ಅನ್ನೋದು ಒಂದು ಬಿಸ್ನೆಸ್ನ ಹಣಕಾಸಿನ ಚಟುವಟಿಕೆಗಳನ್ನು ದಾಖಲಿಸಿ ಪ್ರಾಫಿಟ್ ಆ್ಯಂಡ್ ಲಾಸ್ ಆ್ಯಂಡ್ ಆರ್ಥಿಕ ಸ್ಥಿತಿಯನ್ನು ತಿಳಿಸುವ ವ್ಯವಸ್ಥೆ ಆಗಿದೆ ಅಂತಲೇ ಹೇಳ್ಬೋದು. ಆದ್ದರಿಂದ ಪ್ರತಿಯೊಂದು ಬಿಸ್ನೆಸ್ಸಿಗೂ ಸಹ ಅಕೌಂಟಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದಿಷ್ಟು ವೈ ಅಕೌಂಟಿಂಗ್ ನಮಗೆ ಏನಕ್ಕೆ ಬೇಕು ಅನ್ನೋದು ಡೀಟೇಲ್ಸ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ನಾವು ನೋಡೋದಾದರೆ ಆಬ್ಜೆಕ್ಟಿವ್ಸ್ ಆಫ್ ಅಕೌಂಟಿಂಗ್ನ ಉದ್ದೇಶಗಳೇನು ಅನ್ನೋದನ್ನು ನೋಡೋಣ. ಫಸ್ಟ್ ಪಾಯಿಂಟ್ ಬಂದು ಟು ಮೇಂಟೈನ್ ಪ್ರಾಪರ್ ರೆಕಾರ್ಡ್ಸ್ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್. ಅಂದರೆ ವ್ಯವಹಾರಗಳ ಸರಿಯಾದ ದಾಖಲೆಗಳನ್ನು ಇಡುವುದು. ಒಂದು ಬಿಸ್ನೆಸ್ನಲ್ಲಿ ನಡೆಯುವ ಎಲ್ಲ ಹಣಕಾಸು ವ್ಯವಹಾರಗಳನ್ನು ಸರಿಯಾಗಿ ದಾಖಲಿಸುವುದು ಅಕೌಂಟಿಂಗ್ನ ಮೊದಲ ಉದ್ದೇಶ ಅಂತಲೇ ಹೇಳ್ಬೋದು. ಅಂದರೆ ನಿಯಮಬದ್ಧವಾಗಿ ದಾಖಲಿಸುವುದು. ಪರ್ಚೇಸ್ ಎಷ್ಟಾಗಿದೆ, ಸೆಲ್ ಎಷ್ಟಾಗಿದೆ, ಮತ್ತು ಖರ್ಚು, ಅದರ ಆದಾಯಗಳನ್ನು ರೆಕಾರ್ಡ್ ಮಾಡೋದು. ಲೈಕ್ ನೋಡೋದಾದರೆ ಒಂದು ಬಿಸ್ನೆಸ್ಸಲ್ಲಿ ಹೊರಗಡೆಯಿಂದ ನಾವು ಎಷ್ಟು ಪರ್ಚೇಸ್ ಮಾಡಿದ್ದೀವಿ ಮತ್ತು ಒಂದು ವ್ಯಾಪಾರದಲ್ಲಿ ಎಷ್ಟು ಸೇಲ್ ಆಗಿದೆ. ಖರ್ಚು ನೋಡೋದಾದರೆ ಒಂದು ವ್ಯವಹಾರದಲ್ಲಿ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಖರ್ಚು ಎಷ್ಟಾಗಿದೆ ಅಂತ ನೋಡೋದು. ಲೈಕ್ ಪ್ರೊಡಕ್ಷನ್ ಮಾಡೋಕ್ಕೆ ಅದು ಟೋಟಲ್ ಓವರಾಲ್ ಖರ್ಚು ಎಷ್ಟಾಗಿದೆ ಅದರ ಡೀಟೇಲನ್ನು ಹೇಳೋ ಅಂಥದ್ದು. ನೆಕ್ಸ್ಟ್ ಅದರ ಡೀಟೇಲನ್ನು ರೆಕಾರ್ಡ್ ಮಾಡೋ ಅಂಥದ್ದು. ಇನ್ನು ಆದಾಯ ನೋಡೋದಾದರೆ ಒಂದು ವ್ಯಾಪಾರದಲ್ಲಿ ಒಂದು ಬಿಸ್ನೆಸ್ಗೆ ಎಷ್ಟು ಆದಾಯ ಬಂದಿದೆ ಅನ್ನೋದನ್ನು ರೆಕಾರ್ಡ್ ಮಾಡೋದು. ಅಂದರೆ ವ್ಯವಹಾರಗಳ ಸರಿಯಾದ ದಾಖಲೆಗಳನ್ನು ಇಡುವುದು ಅಕೌಂಟಿಂಗ್ನ ಮೊದಲ ಉದ್ದೇಶ ಅಂತಲೇ ಹೇಳ್ಬೋದು. ಇನ್ನು ಸೆಕೆಂಡ್ ಪಾಯಿಂಟ್ ಬಂದು ಟು ಅಸರ್ಟೈನ್ ದ ಪ್ರಾಫಿಟ್ ಆಫ್ ಲಾಸ್ ಆಫ್ ದಿ ಬಿಸ್ನೆಸ್. ಅಂದರೆ ಒಂದು ಬಿಸ್ನೆಸ್ನಲ್ಲಿ ಎಷ್ಟು ಪ್ರಾಫಿಟ್ ಅಥವಾ ಲಾಸ್ ಆಯಿತು ಅಂತ ತಿಳಿಬಹುದು. ಅಂದರೆ ಒಂದು ಬಿಸ್ನೆಸ್ನಲ್ಲಿ ಪರ್ಚೇಸಸ್, ಸೇಲ್ಸ್, ಕಾಸ್ಟ್ ಆ್ಯಂಡ್ ಇನ್ಕಮ್, ಅಂದರೆ ಖರ್ಚು ಮತ್ತು ಆದಾಯಗಳು ಎಷ್ಟಾಗಿದೆ ಅನ್ನೋದು. ಲೈಕ್ ಒಂದು ರಾ ಮೆಟೀರಿಯಲ್ಸ್ನ ನಾವು ಪರ್ಚೇಸಸ್ ಮಾಡಿದ್ರೆ ಅಥವಾ ನಾವು ಕಂಪ್ನಿಗೆ ಏನಾದರೂ ಪರ್ಚೇಸ್ ಮಾಡಿದ್ರೆ ಅದರ ಖರ್ಚು ವೆಚ್ಚಗಳೆಷ್ಟು,
ಅಥವಾ ನಾವೊಂದು ಪ್ರಾಡಕ್ಟ್ನ ಸೇಲ್ ಮಾಡಿದ್ರೆ ಅದರ ಖರ್ಚು ವೆಚ್ಚಗಳೆಷ್ಟು, ಟೋಟಲ್ ಇವನ್ನೆಲ್ಲ ಖರ್ಚು ವೆಚ್ಚಗಳನ್ನು ಕಳೆದು ಒಂದು ಬಿಸ್ನೆಸ್ಗೆ ಎಷ್ಟು ಪ್ರಾಫಿಟ್ ಅಥವಾ ಲಾಸ್ ಆಗಿದೆ ಅನ್ನೋದನ್ನು ತಿಳಿಯಬಹುದು. ಅಂದರೆ ನಿರ್ದಿಷ್ಟ ಅವಧಿಯಲ್ಲಿ ಒಂದು ಬಿಸ್ನೆಸ್ ಗಳಿಸಿದ ಪ್ರಾಫಿಟ್ ಆ್ಯಂಡ್ ಲಾಸ್ನ ಲೆಕ್ಕಪತ್ರಗಳ ಮೂಲಕ ಐಡೆಂಟಿಫೈ ಮಾಡ್ಬೋದು ಅಂತಲೇ ಹೇಳ್ಬೋದು. ಇನ್ನು ಥರ್ಡ್ ಪಾಯಿಂಟ್ ನೋಡೋದಾದರೆ, ಟು ನೋನ್ ದ ಸೋರ್ಸಸ್ ಆಫ್ ರೆವಿನ್ಯೂ ಆ್ಯಂಡ್ ದಿ ಐಟಮ್ಸ್ ಆಫ್ ಎಕ್ಸ್ಪೆನ್ಸಸ್. ಅಂದರೆ ಆದಾಯದ ಮೂಲಗಳು ಮತ್ತು ಖರ್ಚಿನ ವಿವರಗಳನ್ನು ತಿಳಿದುಕೊಳ್ಳಬಹುದು. ಲೈಕ್ ಒಂದು ಬಿಸ್ನೆಸ್ಗೆ ಹಣ ಎಲ್ಲಿಂದ ಬಂತು, ಯಾವ ಯಾವ ಸೋರ್ಸ್ ಮೂಲಕ ಬರುತ್ತಿದೆ ಆ್ಯಂಡ್ ಯಾವ ಯಾವ ವಿಷಯಗಳಿಗೆ ಹಣ ಖರ್ಚಾಗುತ್ತೆ ಅನ್ನೋದನ್ನು ತಿಳಿಯಲು ಇದು ಸಹಾಯ ಮಾಡುತ್ತೆ. ನೆಕ್ಸ್ಟ್ ಫೋರ್ತ್ ಒನ್, ಟು ಅಸರ್ಟೈನ್ ದ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದಿ ಬಿಸ್ನೆಸ್. ಅಂದರೆ ವ್ಯಾಪಾರದ ಹಣಕಾಸಿನ ಸ್ಥಿತಿ ಅಥವಾ ಆರ್ಥಿಕ ಸ್ಥಿತಿಯನ್ನು ತಿಳಿದುಕೊಳ್ಳಬಹುದು. ಒಂದು ಬಿಸ್ನೆಸ್ನಲ್ಲಿ ಒಟ್ಟು ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್, ಅಂದರೆ ಆಸ್ತಿ ಮತ್ತು ಹೊಣೆಗಾರಿಕೆ ಅಂತ ಏನು ಕರಿತೀವಿ, ಆ್ಯಂಡ್ ಕ್ಯಾಪಿಟಲ್, ಇನ್ವೆಸ್ಟ್ಮೆಂಟ್ ಮಾಡಿರೋ ಹಣನ ನಾವು ಕ್ಯಾಪಿಟಲ್ ಅಂತ ಕರಿತೀವಿ. ಇದು ಎಷ್ಟಿದೆ ಅನ್ನೋದು ತಿಳಿಯೋಕ್ಕೆ ಅಕೌಂಟಿಂಗ್ ಅನ್ನೋದು ಸಹಾಯ ಮಾಡುತ್ತೆ. ನೆಕ್ಸ್ಟ್ ಫಿಫ್ತ್ ಒನ್, ಟು ಅಸರ್ಟೈನ್ ದ ಅಮೌಂಟ್ಸ್ ಡ್ಯೂ ಟು ದಿ ಬಿಸ್ನೆಸ್ ಆ್ಯಂಡ್ ದಿ ಅಮೌಂಟ್ಸ್ ಡ್ಯೂ ಫ್ರಮ್ ದ ಬಿಸ್ನೆಸ್. ಅಂದರೆ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತೆ. ಒಂದು ಬಿಸ್ನೆಸ್ಸನ್ನು ವಿಸ್ತರಿಸಲು ಅಂದರೆ ಎಕ್ಸ್ಪ್ಯಾಂಡ್ ಮಾಡಲು ಆ್ಯಂಡ್ ಅದನ್ನು ಸುಧಾರಿಸಲು ಅಗತ್ಯವಿರುವ ಹಣಕಾಸಿನ ಮಾಹಿತಿಯನ್ನು ಒದಗಿಸುವುದರ ಮೂಲಕ ನಿರ್ವಾಹಕರಿಗೆ ಸೂಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನೆರವಾಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಪಡೆಯಬೇಕಾದ ಮತ್ತು ಕೊಡಬೇಕಾದ ಹಣದ ವಿವರ ತಿಳಿದುಕೊಳ್ಳಲು ಸಹಾಯ ಮಾಡುತ್ತೆ. ಅಂದರೆ ಒಂದು ವ್ಯಾಪಾರಕ್ಕೆ ಯಾರಿಂದ ಹಣ ಬರಬೇಕು ಮತ್ತು ಒಂದು ಬಿಸ್ನೆಸ್ಸಿಂದ ಯಾರಿಗೆ ನಾವು ಹಣ ಕೊಡಬೇಕು ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಯಲು ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಸಿಕ್ಸ್ತ್ ಒನ್, ಟು ಎನ್ಶ್ಯೂರ್ ಎಫೆಕ್ಟಿವ್ ಕಂಟ್ರೋಲ್ ಓವರ್ ದಿ ಪರ್ಫಾರ್ಮೆನ್ಸ್ ಆಫ್ ದಿ ಬಿಸ್ನೆಸ್. ಅಂದರೆ ವ್ಯಾಪಾರದ ಕಾರ್ಯಕ್ಷಮತೆಯ ಮೇಲೆ ನಿಯಂತ್ರಣ ಇರಿಸಲು ಸಹಾಯ ಮಾಡುತ್ತೆ. ಒಂದು ಅಕೌಂಟಿಂಗ್ ಮೂಲಕ ವ್ಯಾಪಾರದ ಪ್ರಗತಿ ಹೇಗಿದೆ, ಅಂದರೆ ಗ್ರೋತ್ ಎಷ್ಟಿದೆ, ಆ ಬಿಸ್ನೆಸ್ಸು ಎಷ್ಟರ ಮಟ್ಟಿಗೆ ಬೆಳೆದಿದೆ ಅನ್ನೋದನ್ನು ಪರಿಶೀಲಿಸಿ ಉತ್ತಮವಾಗಿ ನಿರ್ವಹಿಸಲು ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಇದಿಷ್ಟು ಅಕೌಂಟಿಂಗ್ನ ಉದ್ದೇಶಗಳಾಗಿರ್ತವೆ. ನೆಕ್ಸ್ಟ್ ನಾವು ಅಕೌಂಟಿಂಗ್ ಇನ್ಫಾರ್ಮೇಷನ್ ಸಿಸ್ಟಮ್ ಆರ್ ಅಕೌಂಟಿಂಗ್ ಬ್ರಾಂಚಸ್ನ ನೋಡೋಣ. ಅಕೌಂಟಿಂಗ್ ಇನ್ಫಾರ್ಮೇಷನ್ ಸಿಸ್ಟಮ್ನಲ್ಲಿ 3 ಬ್ರಾಂಚಸ್ ಬರ್ತವೆ. ಫಸ್ಟ್ ಒನ್ ಫೈನಾನ್ಷಿಯಲ್ ಅಕೌಂಟಿಂಗ್, ಸೆಕೆಂಡ್ ಒನ್ ಕಾಸ್ಟ್ ಅಕೌಂಟಿಂಗ್ ಆ್ಯಂಡ್ ಥರ್ಡ್ ಒನ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಫಸ್ಟ್ ಒನ್ ಫೈನಾನ್ಷಿಯಲ್ ಅಕೌಂಟಿಂಗ್ ಬಗ್ಗೆ ನೋಡ್ತಾ ಹೋಗೋಣ. ಇಟ್ ಈಸ್ ದ ಒರಿಜಿನಲ್ ಫಾರ್ಮ್ ಆಫ್ ಅಕೌಂಟಿಂಗ್. ಅಂದರೆ ಅಕೌಂಟಿಂಗ್ನ ಮೂಲ ಶಾಖೆ ಅಂತಲೇ ಹೇಳ್ಬೋದು. ಇಟ್ ಈಸ್ ದ ಬೇಸಿಕ್ ಬ್ರಾಂಚ್ ಆಫ್ ಅಕೌಂಟಿಂಗ್ ವಿಚ್ ಹೆಲ್ಪ್ಸ್ ದ ಬಿಸ್ನೆಸ್ ಕನ್ಸರ್ನ್ ಟು ರೆಕಾರ್ಡ್, ಕ್ಲಾಸಿಫೈ ಆ್ಯಂಡ್ ಇಂಟರ್ಪ್ರೆಟ್ ದ ಟ್ರಾನ್ಸಾಕ್ಷನ್ ರಿಲೇಟಿಂಗ್ ಟು ಎ ಗಿವನ್ ಪೀರಿಯಡ್. ಅಂದರೆ ಒಂದು ಬಿಸ್ನೆಸ್ನ ಹಣಕಾಸಿನ ವ್ಯವಹಾರಗಳನ್ನು ದಾಖಲಿಸಿ, ವರ್ಗೀಕರಿಸಿ ಮತ್ತು ಹಣಕಾಸು ವರದಿಗಳನ್ನು ತಯಾರಿಸುತ್ತೆ. ಇದರ ಉದ್ದೇಶ ಏನು ಅಂತ ನೋಡೋದಾದರೆ, ವ್ಯವಹಾರಗಳ ದಾಖಲಾತಿ ಮಾಡುವುದು ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ತಯಾರಿಸೋದು ಆ್ಯಂಡ್ ಬ್ಯಾಲೆನ್ಸ್ ಶೀಟ್ನ ತಯಾರಿಸೋದು ಆ್ಯಂಡ್ ವ್ಯವಹಾರದ ಆರ್ಥಿಕ ಸ್ಥಿತಿಯನ್ನು ತಿಳಿಸುವುದು ಫೈನಾನ್ಷಿಯಲ್ ಅಕೌಂಟಿಂಗ್ನ ಮುಖ್ಯ ಉದ್ದೇಶ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ, ಕಾಸ್ಟ್ ಅಕೌಂಟಿಂಗ್. ಇಟ್ ಈಸ್ ದ ಸಿಸ್ಟಮ್ ಆಫ್ ರೆಕಾರ್ಡಿಂಗ್ ಆ್ಯಂಡ್ ಕ್ಯಾಲ್ಕುಲೇಟಿಂಗ್ ದ ಕಾಸ್ಟ್ ಇನ್ಕರ್ಡ್ ಡಿಪೆಂಡಿಂಗ್ ಆನ್ ದಿ ನೇಚರ್ ಆಫ್ ಆಕ್ಟಿವಿಟಿ ಆಫ್ ದಿ ಕನ್ಸರ್ನ್. ಅಂದರೆ ಈ ಕಾಸ್ಟ್ ಅಕೌಂಟಿಂಗಲ್ಲಿ ಉತ್ಪನ್ನ ಮತ್ತು ಸೇವೆಯನ್ನು ತಯಾರಿಸಲು ಆಗುವ ವೆಚ್ಚವನ್ನು ಲೆಕ್ಕ ಹಾಕುವ ವಿಧಾನ ಅಂತಲೇ ಹೇಳ್ಬೋದು. ಇದರ ಉದ್ದೇಶ ಏನಪ್ಪ ಅಂದರೆ, ಉತ್ಪಾದನಾ ವೆಚ್ಚವನ್ನು ತಿಳಿದುಕೊಳ್ಳಲು ಮತ್ತು ಅನಗತ್ಯ ವೆಚ್ಚಗಳನ್ನು ಕಡಿಮೆ ಮಾಡೋದು, ಸರಿಯಾದ ಬೆಲೆ ನಿಗದಿಪಡಿಸೋದು ಮತ್ತು ಪ್ರಾಫಿಟನ್ನು ಹೆಚ್ಚಿಸುವುದು ಇದರ ಮುಖ್ಯ ಉದ್ದೇಶ ಆಗಿರುತ್ತೆ. ನೆಕ್ಸ್ಟ್ ಒನ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಇಟ್ ಈಸ್ ದ ಸಿಸ್ಟಮ್ ಆಫ್ ಅಕೌಂಟಿಂಗ್ ಫಾರ್ ದ ಮ್ಯಾನೇಜ್ಮೆಂಟ್.
It is a branch of accounting which provides the necessary financial and cost information to the management for discharging its functions. ಅಂದರೆ ಮ್ಯಾನೇಜ್ಮೆಂಟ್ಗೆ ಅಗತ್ಯವಾದ ಲೆಕ್ಕಶಾಸ್ತ್ರ ಮಾಹಿತಿಯನ್ನು ಒದಗಿಸುವ ಒಂದು ಶಾಖೆಯನ್ನು ನಾವು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತೀವಿ. ಹಾಗಾದರೆ ಇದರ ಉದ್ದೇಶ ಏನು? ಭವಿಷ್ಯದ ಯೋಜನೆಯನ್ನು ರೂಪಿಸುವುದು, ಅಂದರೆ ಫ್ಯೂಚರ್ ಪ್ಲಾನಿಂಗನ್ನು ರೂಪಿಸುವುದು, ವ್ಯವಹಾರದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತೆ, ಆಮೇಲೆ ಬಜೆಟ್ ತಯಾರಿಸೋಕ್ಕೆ ಸಹಾಯ ಮಾಡುತ್ತೆ. ಇನ್ನು ವ್ಯವಹಾರದ ಕಾರ್ಯಕ್ಷಮತೆಯನ್ನು ಸುಧಾರಿಸಲು ಸಹ ಈ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅನ್ನೋದು ಸಹಾಯ ಮಾಡ್ತಾ ಹೋಗುತ್ತೆ. ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.